ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಒನ್ ಸೈಡ್ ಹಾರುವಂತಹ ಒಂದು ಮಿಸ್ಟ್ ಜೆಟ್ನ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಅದಕ್ಕೆ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ಈ ಮಿಸ್ಟ್ ಜೆಟ್ಟಿಂದ ತುಂಬ ಕಡಿಮೆ ನೀರು ಇರುವಂತಹ ರೈತರು ಕೂಡ ತುಂಬ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ನೀರಾವರಿಯನ್ನು ಮಾಡ್ಬೋದು ಅಂತ ನಾವು ಹೇಳಿದ್ವಿ. ಸೊ ಹಾಗಾಗಿ ಅದೇ ಒಂದು ಒನ್ ಸೈಡ್ ಹಾರುವಂಥ ಮಿಸ್ಟ್ ಜೆಟ್ಗಳಲ್ಲಿ 2 ಸೈಡ್ ಹಾರುವಂಥ ಮಿಸ್ಟ್ ಜೆಟ್ ಕೂಡ ಬರುತ್ತೆ ಮಾರ್ಕೆಟಲ್ಲಿ. ಇಂದಿನ ಸಂಚಿಕೆಯಲ್ಲಿ ಅದನ್ನೇ ನೋಡೋಣ. ನಾವು 2 ಸೈಡ್ ಹಾರುವಂಥ ಮಿಸ್ಟ್ ಜೆಟ್ಗೂ ಮತ್ತು 1 ಸೈಡ್ ಹಾರುವಂಥ ಮಿಸ್ಟ್ ಜೆಟ್ಗೂ ಏನು ಡಿಫ್ರೆನ್ಸ್ ಇದೆ, ಹಾಗೆ ಕೂಡ 2 ಸೈಡ್ ಹಾರುವಂಥ ಮಿಸ್ಟ್ ಜೆಟ್ಗಳು ಯಾವೆಲ್ಲ ಬೆಳೆಗಳಿಗೆ ಅದು ಸೂಕ್ತ, ಅದರ ಒಂದು ಬೆಲೆ ಏನು, ಅದು ಒಂದು ತಾಸಿಗೆ ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಗಿಡಗಳಿಗೆ, ಇನ್ನು ಹಲವಾರು ರೀತಿಯ ಒಂದು ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಲಿದ್ದೇವೆ. ಹಾಗಾಗಿ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ, ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ. ಇನ್ನುವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಇನ್ನು ಬನ್ನಿ ಪಡೆದುಕೊಳ್ಳೋಣ 2 ಸೈಡ್ ಹಾರುವಂತಹ ಮಿಸ್ಟ್ ಜೆಟ್ನ ಬಗ್ಗೆ ಮಾಹಿತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ 2 ಸೈಡ್ ಮಿಸ್ಟ್ ಜೆಟ್ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು 1 ಸೈಡ್ ಮಿಸ್ಟ್ ಜೆಟ್ ಬಗ್ಗೆ ಹಾಕಿದ್ವಿ. ಅಂದರೆ 1 ಸೈಡ್ ಮಿಸ್ಟ್ ಜೆಟ್ ಮತ್ತು 2 ಸೈಡ್ ಮಿಸ್ಟ್ ಜೆಟ್ಟಿನ ಮಧ್ಯೆ ಏನು ವ್ಯತ್ಯಾಸ ಅಂತ ಹೇಳಿದರೆ, 1 ಸೈಡ್ ಮಿಸ್ಟ್ ಜೆಟ್ ಅಂತ ಹೇಳಿದರೆ ಇದು 1 ಸೈಡ್ ನೀರನ್ನು ಹಾರುತ್ತೆ. ನೋಡಿ, ಇದು 1 ಸೈಡ್ ಮಿಸ್ಟ್ ಜೆಟ್ಟು, ಇದು 1 ಸೈಡ್ ನೀರನ್ನು ಹಾರುತ್ತೆ. ಹಾಗೆ ಇದು 2 ಸೈಡ್ ಮಿಸ್ಟ್ ಜೆಟ್, ಇದು 2 ಸೈಡ್ ಮಿಸ್ಟ್ ಜೆಟ್. ಇದು 2 ಕಡೆನೂ ನೀರು ಹಾರುತ್ತೆ, ಈ ಕಡೆನೂ 2 ಸೈಡು ನೀರು ಹಾರುತ್ತೆ. ನೋಡಿ, ಇದು 2 ಸೈಡ್ ಮಿಸ್ಟ್ ಜೆಟ್. ಇದು ಎರಡು ಸೈಡು ನೀರು ಹಾರುತ್ತೆ, ಈ ಕಡೆಯಿಂದ ಹಾರುತ್ತೆ, ಈ ಕಡೆಯಿಂದ ಹಾರುತ್ತೆ, 2 ಕಡೆಯಿಂದನೂ. ಇದಕ್ಕೆ 2 ಸೈಡ್ ಮಿಸ್ಟ್ ಜೆಟ್. ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಇದರಲ್ಲಿ ಪ್ರೈಸಿನ ವ್ಯತ್ಯಾಸ ಇಲ್ಲ, ಎರಡಕ್ಕೂ ಸೇಮ್ ಪ್ರೈಸ್ ಇದೆ. ಬೇರೆ ಬೇರೆ ಕಂಪ್ನಿಯದು ಬೇರೆ ಬೇರೆ ಪ್ರೈಸ್ ಬರುತ್ತೆ. ಇದು ₹1.80 ಇಂದ ₹3 ತನಕ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, 2 ಮಿಸ್ಟ್ ಜೆಟ್ ಕೂಡ. ಹಾಗೆ ನೀರಿನ ಡಿಸ್ಚಾರ್ಜ್ ಬಗ್ಗೆ ಬಂದು ಮಾತಾಡಿದರೆ, ನೀರು ಡಿಸ್ಚಾರ್ಜ್ ಎರಡರದ್ದು ಸೇಮ್ ಇದೆ. ಯಾಕಂದರೆ ಇದು ಎರಡರದ್ದು ಹೋಲು ಸೇಮ್ ಆಗಿದೆ, ಸೇಮ್ ಔಟ್ಪುಟ್ ಡಿಸ್ಚಾರ್ಜ್ ಎರಡು ಸೇಮ್ ಇದೆ. ಆದರೆ ವ್ಯತ್ಯಾಸ ಏನಂತ ಹೇಳಿದರೆ, ಇದು 1 ಸೈಡ್ ಮಾತ್ರ ನೀರನ್ನು ಕೊಡುತ್ತೆ. ಒಂದು ಗಿಡಕ್ಕೆ ನಾವು ನೀರು ಬಿಡುವಾಗ ಮಾತ್ರ ಇದನ್ನು ಯೂಸ್ ಮಾಡ್ಕೋಬಹುದು. ಆದರೆ ಇದು 2 ಸೈಡ್ ಮಿಸ್ಟ್ ಜೆಟ್ ಏನಾಗುತ್ತೆ, ಹತ್ತತ್ರದಲ್ಲಿ ಗಿಡದಿದೆ, ನೀವು ಒಂದೇ ಜೆಟ್ಟಿಂದ 2 ಗಿಡಕ್ಕೆ ನೀರನ್ನು ಕೊಡಬಹುದು. ಉದಾಹರಣೆಗೆ ನಿಮಗೆ ತೋರಿಸ್ತೇನೆ, ಇಲ್ಲಿ ಬನ್ನಿ ನೋಡಿ. ಇದು 1 ಸೈಡ್ ಮಿಸ್ಟ್ ಜೆಟ್ ಇದೆ, ಇದನ್ನು ತೆಗೆದುಬಿಟ್ಟು ನಾನು 2 ಸೈಡ್ ಮಿಸ್ಟ್ ಜೆಟ್ಟನ್ನು ಹಾಕ್ತೇನೆ. 2 ಸೈಡ್ ಮಿಸ್ಟ್ ಜೆಟ್ ಹಾಕ್ತಿದ್ದೇನೆ. ನೋಡಿ, ಇದು 2 ಕಡೆ ನೀರನ್ನು ಪೂರೈಕೆ ಮಾಡ್ತದೆ. ಇದಕ್ಕೆ ಪೈಪ್ ಸ್ವಲ್ಪ ಲೂಸ್ ಆಗಿದೆ, ಲೀಕ್ ಆಗ್ತದೆ, ಅದಕ್ಕಾಗಿ ಅಗಲಾಗಿ ಹೋಗ್ತಿಲ್ಲ. ನೋಡಿ, ಈ ಕಡೆನೂ ನೀರು ಹೋಗ್ತದೆ, ಈ ಕಡೆ 2 ಗಿಡಕ್ಕೂ ನೀರು ಹೋಗ್ತದೆ. ಇದನ್ನು ಸೆಂಟ್ರಲ್ಲಿ ಮಧ್ಯೆ ಒಂದು ಪೈಪನ್ನು ಹಾಕಿ, ಲ್ಯಾಟರಲ್ ಪೈಪನ್ನು ಹಾಕಿ, ಅಕ್ಕಪಕ್ಕ ಗಿಡ ಇದ್ದರೆ 2 ಗಿಡಕ್ಕೂ ನಾವು ನೀರು ಕೊಡ್ಬೋದು ಒಂದೇ ಜೆಟ್ಟಲ್ಲಿ. ನೋಡಿ, ಹಾಗೆ ಇದರಲ್ಲಿ ನಾವು ನೀರು ಬಗ್ಗೆ ಮಾತಾಡಬೇಕಂತ ಹೇಳಿದರೆ, 2 ಸೈಡು ಅಥವಾ 1 ಸೈಡಲ್ಲಿ ಎರಡರಲ್ಲೂ ಸೇಮ್ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ. ಎರಡರಲ್ಲೂ ಅಡ್ವಾಂಟೇಜಸ್ ಏನಂತ ಹೇಳಿದರೆ, ಸಿಂಗಲ್ ಸೈಡ್ ಏನಿದೆ ಅದು ಒಂದೇ ಮರಕ್ಕೆ ನಾವು ನೀರನ್ನು ಚೆನ್ನಾಗಿ ಕೊಡಬಹುದು. ಒಂದು 30 ಲೀಟರ್ಸ್ ತನಕ ಒಂದೇ ಗಿಡಕ್ಕೆ ಹೋಗುತ್ತೆ. ಇದರಲ್ಲಿ ಎರಡನ್ನು ಡಿವೈಡ್ ಮಾಡ್ಕೋಬೋದು ನಾವು. 15 ಲೀಟರ್ಸನ್ನು ಹೋಗುತ್ತೆ, ಈ ಕಡೆ 15 ಲೀಟ್ರ್, ಈ ಕಡೆ 15 ಲೀಟ್ರನ್ನು ಹೋಗುತ್ತೆ. ನೀವು ಮಧ್ಯದಲ್ಲಿ 2 ಗಿಡದ ಈ ಗಿಡ ಮತ್ತು ಈ ಗಿಡ ಮಧ್ಯದಲ್ಲಿ ಒಂದನ್ನು ಜೆಟ್ ಹಾಕಿದರೆ ಈ ಗಿಡಕ್ಕೂ ನೀರಾಗುತ್ತೆ, ಈ ಗಿಡಕ್ಕೂ ನೀರಾಗುತ್ತೆ. ಈ ಥರದ ಅದರದ್ದು ಅಡ್ವಾಂಟೇಜ್ ಏನಂತ ಹೇಳಿದರೆ, ನೀವು ಇದರಲ್ಲಿ 300 ಜೆಟ್ಟಲ್ಲಿ, ಬರೀ 300 ಜೆಟ್ಟಲ್ಲಿ ನೀವು 600 ಗಿಡವನ್ನು ನೀರನ್ನು ಕೊಡ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿ 2 ಲ್ಯಾಟರಲ್ ಪೈಪನ್ನು ಏನು ಯೂಸ್ ಮಾಡ್ತೀವಿ ನಾವು, ಇದ್ರ ಬದಲಿಗೆ ನಾವು 16 mm ಒಂದು ಲ್ಯಾಟರಲ್ ಪೈಪನ್ನು ಯೂಸ್ ಮಾಡ್ಕೋಬೋದು, ಅದರಲ್ಲೂ ದುಡ್ಡು ಉಳಿಯುತ್ತೆ. ಆದರೆ ನನ್ನ ಪ್ರಕಾರ ನೀರಿನ ಬಗ್ಗೆ ಮಾತಾಡಿದ್ರೆ, ನೀರನ್ನು ನಾವು ಗಿಡಕ್ಕೆ ಚೆನ್ನಾಗಿ ಪೂರೈಕೆ ಮಾಡಬೇಕಂತ ಹೇಳಿದರೆ, ನನ್ನ ಪ್ರಕಾರ 1 ಸೈಡ್ ಹಾರುವಂಥ ಜೆಟ್ಗಳು ಅಡಿಕೆ ಗಿಡಕ್ಕೆ ಅಥವಾ ಬೇರೆ ಗಿಡ, ಒಂದು ಮರ ಆಗುವಂಥ ಗಿಡಗಳಿಗೆ 1 ಸೈಡ್ ಸಿಂಗಲ್ ಸೈಡ್ ಯೂಸ್ ಮಾಡಿದರೆ ತುಂಬ ಸೂಕ್ತ ಅಂತ ಹೇಳ್ತೇನೆ. ಅದೇ 2 ಸೈಡ್ ಬಂದುಬಿಟ್ಟು ನಾವು ತೆಂಗಿನ ಗಿಡ ಆಗಿರ್ಬೋದು, ಅಥವಾ ಬೇರೆ ಅಗಲವಾಗಿ ಯಾವ ಗಿಡ ಹರಡುತ್ತೆ ಆ ಗಿಡಗಳಿಗೆ, ತೆಂಗಿನ ಮರ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಗಿಡ ಇದೆ, ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ 2 ಸೈಡ್ ಜೆಟ್ ಅಂತ ಹೇಳ್ತೇನೆ ನಾನು. ಇದು 2 ಸೈಡ್ ಜೆಟ್ಟಿಗೆ ಲೋಕಲ್ ಕಂಪ್ನಿನೂ ಕೂಡ ಬರುತ್ತೆ. ಇದು ಲೋಕಲ್ ಕಂಪ್ನಿ ಬಂದರೂ ನಿಮಗೆ ₹2 ರೇಟ್ ಸಿಗುತ್ತೆ.
ಹಾಗೆ ಚೆನ್ನಾಗಿ ಕಂಪ್ನಿ ಬೇಕಂದರೆ ಪ್ರೀಮಿಯಂ ಅಂತ ಬರುತ್ತೆ ಅಥವಾ ಸ್ಟಾರ್ ಅಂತ ಬರುತ್ತೆ. ಈ ಜೆಟ್ಟುಗಳು ಏನಿದೆ ಜೆಟ್ ಜೈನಿಂದು ಕೂಡ ಈಗ ಹೊಸದಾಗಿ ಬರ್ತಾ ಇದೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ₹3.50 ಬೀಳುತ್ತೆ. ಈ ಜೆಟ್ಟುಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿದ್ರೆ ಒಳ್ಳೆ ಕಂಪ್ನಿದು ಯೂಸ್ ಮಾಡಬೇಕು. ಅದರಲ್ಲಿ ನಿಮಗೆ ಜೈನು ಅಥವಾ ಪ್ರೀಮಿಯಮ್ ಈ ಕಂಪ್ನಿಗಳ ಒಂದು ಜೆಟ್ಟನ್ನು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಮತ್ತು ಈ 2 ಸೈಡ್ ಜೆಟ್ ಏನಿದೆ ಇದು ನರ್ಸರಿಗಳಲ್ಲಿ ತುಂಬಾ ಉಪಯೋಗ ಆಗುವಂತಹ ಜೆಟ್ ಇದು. ಅಂದರೆ 2 ಸೈಡು ನಾವು ಸಾಲನ್ನು ಮಾಡ್ತೇವೆ, ಗಿಡಗಳನ್ನು ಇಡ್ತೇವೆ, ಮಧ್ಯದಲ್ಲಿ ಒಂದೊಂದು ಜೆಟ್ಟನ್ನು ಇಟ್ಟುಬಿಟ್ರೆ 2 ಸೈಡು ನೀರು ಹೋಗುತ್ತೆ. ಹಾಗಾಗಿ ನರ್ಸರಿಗಳಲ್ಲಿ ಇದು ತುಂಬಾ ಯೂಸ್ ಮಾಡ್ತಾರೆ. ಇದರಿಂದ ತುಂಬ ಚೆನ್ನಾಗಿ ನೀರು ಕೂಡ ಪೂರೈಕೆ ಮಾಡ್ಬೋದು. ನರ್ಸರಿಗಳಿಗೆ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ಈ ಜೆಟ್ಟುಗಳು.